ಇರ್ತೈತೆ. ಇದು ಇದಕ್ಕೇನು ಅಂತ ಹೇಳುದಲ್ಲ, ಏನಾಯ್ತು ಸರ್, ಒಂದು 3 ವರ್ಷದಿಂದ ರೈಲ್ವೆ ಸ್ಟೇಷನ್ ಅಲ್ಲಿ ಏನೋ ಗಾಯ ಆಗಿತ್ತು ಕಾಣ್ತದೆ. ಹೊಟ್ಟೆಲಿ ಈ ಕಡೆ ಎಷ್ಟು ದೊಡ್ಡ ಒಂದು ಹೋಲ್ ಆಗಿ ಇಲ್ಲಿನ ಸೆಗಣಿ ಮತ್ತೆ ಪ್ಲಾಸ್ಟಿಕ್ ಎರಡು ಬೀಳ್ತಾನೆ ಇರ್ತಿತ್ತು. ಸೆಗಣಿ ಹಿಂದಿಂದ ಹಾಕೋದೇ ಇಲ್ಲ. ಅಲ್ಲ, ಏನ ಪ್ರಾಬ್ಲಮ್ ಏನಾಗಿದೆ? ಪ್ರಾಬ್ಲಮ್ ಅಂದ್ರೆ ಪ್ಲಾಸ್ಟಿಕ್ ಇಂದ. ಆಮೇಲೆ ಇವನು ಸಣ್ಣ ಇದ್ದ, ಇಷ್ಟು ದೊಡ್ಡ ಇರ್ಲಿಲ್ಲ. ಇಲ್ಲಿ ತಂದು ನಾವೆಲ್ಲ ಸೇರಿ ಆಪರೇಷನ್ ಮಾಡಿಸಿ ಡಾಕ್ಟರ್ ಕರೆದು ಇಲ್ಲೇ ಆಪರೇಷನ್ ಮಾಡಿದ್ವಿ. ಮಾಡಿದ್ಮೇಲೆ 15 kg ಪ್ಲಾಸ್ಟಿಕ್ ತೆಗೆದ್ರು ಡಾಕ್ಟರ್. ಹೌದೌದು. ಆಮೇಲೆ ರಿಕವರಿ ಮಿಕ್ಸ್ ಇತ್ತು ಸರ್, ಸೆಗಣಿ ಮಿಕ್ಸ್ ಆಗಿತ್ತು. ಡಾಕ್ಟರ್ ತುಂಬಾ ಕಷ್ಟಪಟ್ಟು ಅಂತ ಒಂದು 2 ತಾಸು ಸರ್ಜರಿ ಮಾಡಿ ಉಳ್ಕೊಂಡ. ಅಷ್ಟು ಆದ್ಮೇಲೆ ಇಷ್ಟೇ ಚೆನ್ನಾಗಿ ಬೆಳೆದಿದೆ ನಾನು. ಸಣ್ಣ ಆಯ್ತಾ ನಾವು ಬಸ್ಸದಲ್ಲಿ ಒಂದು ಹಾಕಿಟ್ಟಿದ್ರು ಇದ್ರಿ ಇರ್ಲಿ ಅಂತ ಹೇಳಿ ನಿಮಗೆ ರೆಡಿ ಆದ. ಮತ್ತೆ ಅವನು ಸಣ್ಣ ಇದ್ದವನು, ತಾಯಿ ಇಲ್ಲ ಪಾಪ. ಎಲ್ಲೋ ಆಕ್ಸಿಡೆಂಟ್ ಆಗಿತ್ತು. ನಮ್ಮ ಆಚಾರ್ಯರೆಲ್ಲ ಹೋಗಿ ಗಾಡಿಯಲ್ಲಿ ಹಾಕೋ ಬಂದಿದ್ರು. 1-2 ತಿಂಗಳು ನಮ್ಮನೇಲಿ ಇತ್ತು, ಸೆಡ್ಡಲ್ಲಿ ಇಟ್ಟಿದ್ವಿ. ಆಮೇಲೆ ದೀಪಾವಳಿ ದಿನಾನೇ ನಾವಿಲ್ಲೆಲ್ಲ ಗೋಪೂಜೆ ಮಾಡ್ತಾ ಇದ್ದಾರೆ. ಅದು ಸಡನ್ಲಿ ನೀರು ಹೋಯ್ತು ತಾಯಿಗೆ. ಅದು ಅನ್ಕಾನ್ಶಿಯಸ್ ಇದ್ದಂಗೆ ಇತ್ತು ಪಾಪ. ನಾವೇ ಹಿಂಡಿ ಎಲ್ಲ ನೀರು ಕುಡಿಸ್ಬೇಕಿತ್ತು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹಿಂಡಿ ನೀರು 1-2 ಲೀಟ್ರ್ ಹಾಕ್ತಿದ್ವಿ. ಕಡೆ ಡಾಕ್ಟ್ರಿಗೆ ಕರೆದು ನೋಡಿದ್ರೆ ಕರು ಇದೆ, ಡೆತ್ ಆಗಿರ್ಬೋದು ಅಂದ್ರು. ಆದರೆ ತೆಗೆದು ಹೊರಗೆ ಅವನು ಸಣ್ಣ ಉಸಿರಾಡ್ತಾ ಇದ್ದ. ಆಮೇಲೆ ನಾವು ಸ್ವಲ್ಪ ವಾರ್ಮ್ ಇಟ್ಟು ಅವನಿಗೆ ಬಿಸಿ ನೀರು ಬಾಟ್ಲೆಲ್ಲ ಇಟ್ಟು ಬದುಕಿದ ಸರ್. ಅವನು ಎಷ್ಟು ದೊಡ್ಡಾಗಿದ್ದಾನೆ, ತಾಯಿನೇ ನೋಡ್ಲಿಲ್ಲ. ತಾಯಿ ಅಂದ್ರೆ 2 ಕಾಲು ಹೋಗಿತ್ತು, ಒಂದ್ ಸೈಡ್ 2 ಕಾಲು ಕಟ್ಟಾಗಿತ್ತು, ಮತ್ತೆ ತಲೆಗೆ ಪೆಟ್ಟು 2-3 ತಿಂಗಳ ಪಾಪ ನೆಲದಲ್ಲೇ ಇತ್ತು ಸರ್. ಆದ್ರೆ ಅವನು ದೀಪಾವಳಿ ದಿನ ಹುಟ್ಟಿದ, ವಿಷ್ಣು ಅಂತ ಹೆಸರಿಟ್ಟಿದೆ. ಹೌದೌದು, ಗೋಪೂಜೆ ಮಾಡುವಾಗ್ಲೇ ಅವನು ಹುಟ್ಟಿದ್ದು. ಹೌದೌದು. ಒಂದ್ ಕಡೆ ಮಾಡ್ತಾ ಇದ್ವಿ. 45 ಜನ ಇದೆ. 45. ನಾವು 2 ದುಡ್ಡು ಕೊಟ್ಟು ತಂದಿರೋದು ಅಂದ್ರೆ ಸರ್, ಜರ್ಸಿ 2. ಮತ್ತೆ ಇವೆಲ್ಲ ಒಂದಲ್ಲ ಒಂದು ಕಾರಣದಿಂದ ಬೀದಿಯಿಂದ ಬಂದತೆ. ಕರು ಹಾಕಿದ್ದು, ಎಷ್ಟೋ ಕರು ನಾಯಿ ತಿಂದ್ಬಿಡ್ತದೆ, ತಾಯಿ ಮತ್ತೆ ಹಂಗೆ ತಿರುಗ್ತದೆ. ಅದಕ್ಕೆ ಕರು ಹಾಕಿದ ತಕ್ಷಣ ನಾವು ತರ್ತಾರೆ. ಯಾರು ನಮ್ಗೆ ಸುದ್ದಿ, ಈಗ ಮೊನ್ನೆ ಆಚಾರ ಒಂದು ತಗೊಬಂದ್ರು, ಇದ್ರ ಕಟ್ಟಿಟ್ಟಿದ್ರು. ಅಲ್ಲಿ ಯಾರು ಬರ್ಲಿಲ್ಲ, ಎಲ್ಲ ಮೊಬೈಲಲ್ಲಿ ಹಾಕಿದ್ರು. ಯಾರೋ ಒಂದು ಕಡೆ ಕಟ್ಟಿಡೋದು, ಅಲ್ಲೇ ಸ್ವಲ್ಪ ದಿನ ಇಡೋದು. 3 ದಿನ ಇಟ್ಟರು ಸರ್. ನಮ್ಮಲ್ಲಿ ಬರ್ಲಿಲ್ಲ. ಆಮೇಲೆ ತಾಯಿ ಮಗು 2 ತಂದಿದ್ವಿ. ತಾಯಿಯಲ್ಲಿ ಜಾಗ ಇಲ್ಲ, ಹೊರಗಿದೆ, ಮಗು ಒಳಗಿದೆ. 2 ಇದೆ ತಾಯಿ. ಕಾಲು ಇದ್ರ ಒಳಗೆ ಮಾಂಸನೇ ಇಲ್ಲ, ಅಟ್ಟೆ ಮಾತ್ರ. ಅದಕ್ಕೆ ಕಾಲು ರೋಗ, ಆದ್ರಿಂದ ಏನೂ ಇರ್ಲಿಲ್ಲ, ಕಾಲಿನ ಏನೇನೂ ಇರ್ಲಿಲ್ಲ ಅದ್ರ ಒಳಗಡೆ. ಮತ್ತೆ ಅದು ನೆರೆದಾಡುವಾಗೆಲ್ಲ ಸ್ಮೆಲ್ ಬರ್ತಿತ್ತು. ಹುಳ ಆಗ್ಬಿಟ್ಟಿದೆ ಎಲ್ಲ ಕಾಲಿಗೆ. ಬೆಳಿಗ್ಗೆ 6 ಗಂಟೆಗೆ ನಾವು 4 ಗಂಟೆಗೆ 6 ಗಂಟೆಗೆ ಅದು ಹೊಟ್ಟೆಗೆ ಅದ್ರದ್ದು 4 ಕಾಲು